ತಮಿಳುನಾಡಿನಲ್ಲಿ ಜಲ್ಲಿಕಟ್ಟಿಗಾಗಿ ನಡೀತಾ ಇರುವ ಪ್ರತಿಭಟನೆ ತೀವ್ರವಾಗಿದೆ. ಪ್ರತಿಭಟನೆಯನ್ನು ನಿಯಂತ್ರಿಸೋಕೆ ಲಾಠಿ ಚಾರ್ಜ್ ಮಾಡಬೇಕಾಗಿದೆ. ಆದರೆ ಇದ್ಯಾವುದಕ್ಕೂ ಕೂಡ ಬಗ್ಗದೆ ಲಾಠಿ ಚಾರ್ಜ್ ಮಾಡಿದರೂ ಕೂಡ ಪ್ರತಿಭಟನಾಕಾರರು ಮುಂದುವರಿಸಿ ಅಧ್ಯಕ್ಷ ಎಂ.ಕೆ. ಸ್ಟಾಲಿನ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ವರ್ತನೆ ಪೊಲೀಸರು ಮಾಡಬಾರದು, ಸರಿಯಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ತಪ್ಪು, ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಆಗಿದ್ದು ಮೂರ್ಖತನ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಮಾಡಿ ಈಗ ಅನುಮತಿಯನ್ನ ಕೊಡಲಾಗಿದ್ರೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಪ್ರತಿಭಟನೆ ಮಾಡಲಾಗ್ತಿರುವಂಥದ್ದು. ತಮಿಳುನಾಡು ಸಿಎಂ ಪನ್ನೀರ್ಸೆಲ್ವಂ ಏನು ಹೇಳಿದ್ರು ಕೂಡ ಜನ ಕೇಳ್ತಾ ಇಲ್ಲ, ಪ್ರತಿಭಟನೆ ಮುಂದುವರಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೂ ಕೂಡ ಈಗ ಲಾಠಿ ಪ್ರಹಾರ ಆಗಿದೆ. ಯಾವ ದಿಕ್ಕಿನತ್ತ ಹೋಗ್ತಾ ಇದೆ? ಈಗ ಸರ್ಕಾರದ ಮುಂದಿರುವ ಆಯ್ಕೆಗಳು ಏನು? ತಮಿಳುನಾಡು ಸರ್ಕಾರದ ಮುಂದೆ ಏನೆಲ್ಲ ಆಯ್ಕೆಗಳಿವೆ ಈ ಸಮಸ್ಯೆಯಿಂದ ಹೊರಬರೋಕೆ? ರಮೇಶ್, ಏನು ಸರ್ಕಾರದಿಂದ ಮತ್ತೆ ಪೊಲೀಸರ ಮೊದಲನೇ ಉದ್ದೇಶ ಆಗಿದ್ದು ಏನು ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು, ಅದನ್ನ ತಡೆಯಬೇಕಾಯಿತು. ಆ ಹಿನ್ನೆಲೆಯಲ್ಲಿ ಅವರು ಕಾರ್ಯಪ್ರವೃತ್ತರಾದ್ರು. ಚೆನ್ನೈನ ಮರೀನಾ ಬೀಚ್ ನಲ್ಲಿ ಏನು ಲಕ್ಷಾಂತರ ಜನ ಪ್ರತಿದಿನ ಸೇರ್ತಾ ಇದ್ರು, ಅದನ್ನ ತಡೆಯಬೇಕಾಗಿತ್ತು. ಅದನ್ನ ತಡೆಯೋ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಅಲ್ಲಿಂದ ಏನು ರಾತ್ರಿ ಎಲ್ಲ ಸುಮಾರು 20,000 ಜನ ಇದ್ರು, ಅದನ್ನ ನಿಧಾನವಾಗಿ ತಡೆದು ಕಡೆಗೆ ಒಂದು 4,000 ಜನರವರೆಗೂ ಪ್ರತಿಭಟನಾಕಾರರು ಕಡಿಮೆ ಮಾಡಿ ನಿಯಂತ್ರಣ ಮಾಡಿದ್ರು. ಆನಂತರದಲ್ಲಿ ಏನು ಜನರನ್ನ ಅಲ್ಲಿಂದ ಅಲ್ಲಿಂದ ಹೊರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗ್ಲಿಲ್ಲ. ಅಲ್ಲಿದ್ದಂತ ವಿದ್ಯಾರ್ಥಿಗಳು ಸಮುದ್ರದ ಒಳಗಡೆ ಇಳಿದು ನೀರಿನಲ್ಲಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಏನು ಕಡಲ ತೀರದ ಒಂದು ಪ್ಲಾಟ್ಫಾರ್ಮ್ ನಲ್ಲಿದ್ರು, ಅವರೆಲ್ಲ ಈಗ ಕಡಲ ಒಳಗಡೆ ಮರಳಿನಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಏನು ಈ ಮರೀನಾ ಕಡಲ ತೀರದಲ್ಲಿ ಏನು ಪ್ರತಿಭಟನೆಯನ್ನ ಪೊಲೀಸರು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರು, ಆ ವಿಷಯ ಹೊರಗಡೆ ಹರಡುತ್ತಿದ್ದಂಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಚೆನ್ನೈನ ನಗರದ ಬೇರೆ ಬೇರೆ ಕಡೆಗಳಿಂದ ಮರೀನಾ ಕಡೆಗೆ ದಾಪುಗಾಲಿಟ್ಟರು. ಅವರನ್ನೆಲ್ಲರನ್ನು ಕೂಡ ಮರೀನಾ ಒಳಗಡೆ ಮರೀನಾ ಕಡಲಕ್ಕೆ ಪ್ರವೇಶ ಮಾಡದಂತೆ ತಡೆಯೋದಕ್ಕೆ ಎಲ್ಲಾ ರಸ್ತೆಗಳನ್ನ ಸೀಲ್ ಮಾಡಿದ್ದಾರೆ. ಎಲ್ಲಾ ರಸ್ತೆಗಳಲ್ಲಿ ಪೊಲೀಸರ ನಾಕಾಬಂದಿ ಹಾಕಲಾಗಿದೆ. ಸೊ ಅದು ಈಗ ಉದ್ರಿಕ್ತ ಪರಿಸ್ಥಿತಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಏನು ಚೆನ್ನೈನ ಮರೀನಾ ಕಡಲ ತೀರವನ್ನ ಸಂಪರ್ಕಿಸ್ತಕ್ಕಂಥ ರಾಧಾಕೃಷ್ಣನ್ ರಸ್ತೆ ಇರ್ಬೋದು, ಡಾಕ್ಟರ್ ಆನಿ ಬೆಸೆಂಟ್ ರಸ್ತೆ ಇರ್ಬೋದು, ಅಂಬೇಡ್ಕರ್ ರಸ್ತೆ ಇರ್ಬೋದು, ಟ್ರಿಪ್ಲಿಕೇನ್ ಚೇಪಾಕ್ ರಸ್ತೆಗಳಿರ್ಬೋದು, ಎಲ್ಲಾ ರಸ್ತೆಗಳಲ್ಲೂ ಪೊಲೀಸರು ನಾಕಾಬಂದಿ ಹಾಕಿರ್ತಕ್ಕಂಥದ್ದು. ಅಲ್ಲೆಲ್ಲ ಕೂಡ ಈಗ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿಗಳು ಒಳಗಡೆ ಮರೀನಾ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ರಾಯಪೇಟೆನ ಅವೈಷಣ್ಮುಖಿ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಠಿ ಚಾರ್ಜ್ ಆಗಿದೆ. ಟ್ರಿಪ್ಲಿಕೇನ್ ಚೇಪಾಕ್ ಮತ್ತೆ ಆನಿ ಬೆಸೆಂಟ್ ರಸ್ತೆಗಳಲ್ಲಿ ಕೂಡ ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿಗಳನ್ನೆಲ್ಲ ದೂರಕ್ಕೆ ಹಾಕಿದ್ದಾರೆ. ಅವ್ರು ಯಾರು ಕೂಡ ಮರೀನಾದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನಿಲ್ಲೋ ರೀತಿಯಲ್ಲಿ ಎಲ್ಲರನ್ನು ಕೂಡ ಈಗ ಪೊಲೀಸರು ತಡೆ ಹಿಡಿದಿರ್ತಕ್ಕಂಥದ್ದು. ಇನ್ನು ಈ ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು, ಲಾಠಿ ಚಾರ್ಜ್ ಆದಂತಹ ವಿಷಯಗಳು ಹೊರಗಡೆ ಬರ್ತಿದ್ದಾಗೆ ಚೆನ್ನೈ ಮಹಾನಗರದಲ್ಲಿ ಅನೇಕ ಕಡೆಗಳಲ್ಲಿ ಈಗ ಧರಣಿ, ರಸ್ತೆ ತಡೆ ಈ ರೀತಿಯ ಒಂದು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು. ಪೊಲೀಸರಿಗೆ ಯಾವುದೇ ಸಿಗದೇ ಇರತಕ್ಕಂತ ಒಂದು ಪ್ರತಿಭಟನೆಗಳು ಚೆನ್ನೈ ಮಹಾನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು ವರದಿಯಾಗಿರ್ತಕ್ಕಂಥದ್ದು. ಇದು ಕೂಡ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏನಿವತ್ತು ಚೆನ್ನೈನಲ್ಲಿ ತಮಿಳುನಾಡಿನ ಅಸೆಂಬ್ಲಿ ಸೆಷನ್ ನಡಿಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಮರೀನಾ ಬೀಚ್ ಕಡಲ ತೀರದ ರಸ್ತೆಯಲ್ಲೇ ಗವರ್ನರ್ ಅವರು ಹಾದು ಹೋಗ್ಬೇಕಾಯ್ತು. ಆ ಸಂದರ್ಭದಲ್ಲಿ ಪ್ರತಿಭಟನೆಗಳು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನಾಕಾರರನ್ನ ಚದುರಿಸುವಂತ ಪ್ರಯತ್ನ ಮಾಡಿದ್ರು. ಅದು ಈಗ ಒಂದು ರೀತಿಯ ಹಿಂಸಾಚಾರದ ರೂಪಕ್ಕೆ ತಿರುಗಿರ್ತಕ್ಕಂಥದ್ದು. ಇನ್ನು ತಮಿಳುನಾಡಿನ ಅನೇಕ ಕಡೆಗಳಲ್ಲಿ ಇದೇ ರೀತಿಯಲ್ಲಿ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೆದಿರ್ತಕ್ಕಂಥದ್ದು. ಕೊಯಮತ್ತೂರಿನಲ್ಲಿ ಏನು ಪ್ರತಿಭಟನೆಯನ್ನ ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನ ಎಳೆದಾಡಿದ್ದಾರೆ, ನೂಕಾಡಿದ್ದಾರೆ, ಅಲ್ಲಿ ಕೂಡ ಬಲಪ್ರಯೋಗ ಮಾಡಿದ್ದಾರೆ ಅನ್ನುವಂತ ವರದಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮದುರೈನಲ್ಲಿ ಇನ್ನೂ ಕೂಡ ವಿದ್ಯಾರ್ಥಿಗಳನ್ನ ಕದಲೋದಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಆಗ್ಲಿಲ್ಲ ಅಂದ್ರೆ ಬಲವಂತವಾಗಿ ಅವರನ್ನ ಅಲ್ಲಿಂದ ಅಲ್ಲಿಂದ ಚದುರಿಸಲಾಗತ್ತೆ ಅನ್ನುವಂತ ವರದಿ ಅಲ್ಲಿಂದ ಬರ್ತಾ ಇರ್ತಕ್ಕಂಥದ್ದು. ಏನು ಅಲಂಗಾನಲ್ಲೂರು ಜಲ್ಲಿಕಟ್ಟಿಗೆ ಹೆಸರಾದಂತಹ ಜಗದ್ವಿಖ್ಯಾತವಾದಂತಹ ಅಲಂಗಾನಲ್ಲೂರಿನಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿರತಕ್ಕಂಥದ್ದು. ಈಗ ಅಲಂಗಾನಲ್ಲೂರಿನ ಜಲ್ಲಿಕಟ್ಟು ಸಮಿತಿಯವರು ಫೆಬ್ರವರಿ 1ನೇ ತಾರೀಕು ನಾವು ಜಲ್ಲಿಕಟ್ಟನ್ನ ಸರ್ಕಾರದ ವತಿಯಿಂದಾನೇ ಆಚರಣೆ ಮಾಡ್ತೀವಿ, ಜಲ್ಲಿಕಟ್ಟನ್ನ ನಡೆಸ್ತೀವಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಪ್ರತಿಭಟನಾಕಾರರಲ್ಲಿ ಕದಲಿಲ್ಲ. ಏನು ಇಡೀ ಊರಿನ ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಪೂರಕವಾಗಿ ಇಡೀ ಊರಿನ ಹೆಂಗಸರಿದ್ದಾರೆ, ಅವರೆಲ್ಲರೂ ಕೂಡ ಸುತ್ತುವರೆದು ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿದ್ದಾರೆ.
ಪೊಲೀಸರು ಯಾರು ವಿದ್ಯಾರ್ಥಿಗಳ ಮೇಲೆ ಕೈ ಮಾಡಬಾರ್ದು, ಒಳಗಡೆ ಹೋಗಬಾರ್ದು ಅಂತೇಳಿ ಒಂದು ಮಾನವ ಸರಪಳಿಯನ್ನ ನಿರ್ಮಿಸಿ ಮದುರೈನ ಅಲ್ಲಗಾನಲ್ಲೂರಿನಲ್ಲಿ ಪ್ರತಿಭಟನೆಕಾರರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಸ್ಥಳೀಯ ಗ್ರಾಮಸ್ಥರೇ ನಿರತರಾಗಿರ್ತಕ್ಕಂಥದ್ದು. ಉಳಿದಂತೆ ತಿರುಚಿ, ಪುದುಕೋಟೆ, ಸೇಲಂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನ ವಿದ್ಯಾರ್ಥಿಗಳು ವಾಪಸ್ ಪಡೆದಿದ್ದಾರೆ. ಆದ್ರೆ ಈಗ ಮಡೆಯನದಲ್ಲಿ ನಡೆದಂತಹ ಒಂದು ಪೊಲೀಸರ ಬಲಪ್ರಯೋಗವನ್ನ ಖಂಡಿಸಿ ಅವರವರ ಕಾಲೇಜುಗಳ ಮುಂದೆ ರಸ್ತೆಗಳಲ್ಲಿ ಕುಳಿತು ಧರಣಿ ನಡೆಸ್ತಾ ಇರತಕ್ಕಂಥದ್ದು. ತಿರುಚಿನಲ್ಲಿ ರಸ್ತೆ ತಡೆಯನ್ನ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಇರೋದ್ರಿಂದ ಹೈವೇನಲ್ಲಿ ಏನು GST ರಸ್ತೆ ಅಂತ ಏನ್ ಹೇಳ್ತಾರೆ, ಚೆನ್ನೈಯಿಂದ ಕನ್ಯಾಕುಮಾರಿ ಹೋಗುವಂತ ರಸ್ತೆಯಲ್ಲಿ ಈಗ ಹೈವೇ ಸಂಪೂರ್ಣ ಬ್ಲಾಕ್ ಮಾಡಿದ್ದಾರೆ ಅನ್ನುವಂತ ವರದಿ ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಚೆನ್ನೈ ಮಾತ್ರ ಅಲ್ಲ, ತಮಿಳುನಾಡಿನಾದ್ಯಂತ ಈಗ ಪ್ರತಿಭಟನೆಗಳ ಒಂದು ಮಹಾಪೂರವೇ ಹರಿದು ಬರ್ತಿರ್ತಕ್ಕಂಥದ್ದು. ಇದುವರೆಗೂ ಏನೋ ಶಾಂತಿಯುತವಾಗಿ ಒಂದೊಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ವು, ಧರಣಿ ನಡೀತಾ ಇದ್ವು, ಪ್ರದರ್ಶನ ನಡೀತಾ ಇತ್ತು. ಈಗ ರಸ್ತೆಗಳಿಗೆ ವಿದ್ಯಾರ್ಥಿಗಳು ಬರೋ ರೀತಿಯ ಒಂದು ಸಂದರ್ಭ ಉಂಟಾಗಿರ್ತಕ್ಕಂಥದ್ದಾಗಿದೆ. ಅಮರ್ ಪ್ರಸಾದ್, ಧನ್ಯವಾದ ರಮೇಶ್.